ಜೂನ್ 13, 2009 ಉತ್ತರ ಪ್ರದೇಶದ ಮೀರತ್ ಡಿಸ್ಟಿಕ್ನಲ್ಲಿರುವ ಲೋಹಿಯಾ ಎನ್ನುವ ಗ್ರಾಮದಲ್ಲಿ ಆಗ ಸಮಯ ಮಧ್ಯಾಹ್ನ 1 ಗಂಟೆ ಹತ್ತಿರ ಇರಬಹುದು. 40 ವರ್ಷ ಇರುವ ಈಶ್ವರ್ ಪಾಂಡೆ ಎನ್ನುವವರು ಬಿಸಿಲಿಗೆ ಛತ್ರಿಯನ್ನು ಹಿಡಿದುಕೊಂಡು ದಟ್ಟವಾಗಿ ಬೆಳೆದಿದ್ದಂತಹ ಅವರ ಕಬ್ಬಿನ ತೋಟದ ಮಧ್ಯದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾರೆ. ಆ ಕಬ್ಬಿನ ತೋಟದ ಪಕ್ಕದಲ್ಲಿರುವ ಆ ಬಯಲು ಪ್ರದೇಶದಲ್ಲಿ ತನ್ನ ಕೆಲಸಗಳು ಹೇಗೆ ನಡೆಯುತ್ತಿದೆ ನೋಡಿಕೊಂಡು ಬರೋಣ ಅಂತ ಹೋಗುತ್ತಿದ್ದ ಈಶ್ವರ್ಗೆ ಅವಾಗ ಆ ಕಬ್ಬಿನ ತೋಟದಿಂದ ಯಾರೋ ಹೊರಬರುವ ರೀತಿ, ಓಡಿ ಬರುವ ರೀತಿ ಎನಿಸುತ್ತೆ. ಏನು ಶಬ್ದ ಇದು ಅಂತ ಗಾಬರಿಗೊಂಡು ತಿರುಗಿ ನೋಡಿದ ಈಶ್ವರ್ಗೆ ಒಂದೇ ಬಾರಿಗೆ ಆ ಕಬ್ಬಿನ ತೋಟದಿಂದ ನಾಯಿ ಒಂದು ಅವರ ಮುಂದೆ ಬಂದು ನಿಂತಿತು. ಅದನ್ನು ನೋಡಿದ ಈಶ್ವರ್ ಆಶ್ಚರ್ಯದಲ್ಲಿ ಗಾಬರಿಗೊಳಗಾದ್ರು. ಯಾಕೆ ಅವರಿಗೆ ನಾಯಿ ಅಂದರೆ ಭಯಾನ ಅಂತ ಕೇಳಿದರೆ ಯೋಚಿಸಬೇಡಿ. ಆ ನಾಯಿಯ ಬಾಯಲ್ಲಿ ಕತ್ತರಿಸಲ್ಪಟ್ಟ ಮನುಷ್ಯನ ಕೈ ಬಾಯಲ್ಲಿ ಹಿಡಿದುಕೊಂಡು ಬಂದರೆ ಹೇಗಿರುತ್ತೆ. ಹಾಗಾಗಿ ಆ ನಾಯಿಯನ್ನು ಕಂಡ ಈಶ್ವರ್ ಗಾಬರಿಗೊಳಗಾಗಿದ್ರು. ಆದರೆ ಆ ನಾಯಿ ಈಶ್ವರ್ನನ್ನ ಕಂಡ ಗಾಬರಿಯಿಂದ ಅಲ್ಲಿಂದ ಓಡಲು ಪ್ರಾರಂಭಿಸಿತು. ಆ ಸಂದರ್ಭದಲ್ಲಿ ಈಶ್ವರ್ ರಸ್ತೆಯ ಪಕ್ಕದಲ್ಲಿದ್ದಂತಹ ಕಲ್ಲುಗಳಿಂದ ಆ ನಾಯಿಯನ್ನು ನೋಡಿ ಎಸೆದರು. ಇದನ್ನು ನೋಡಿ ಭಯಗೊಂಡಂತಹ ನಾಯಿ ತನ್ನ ಬಾಯಲ್ಲಿದ್ದಂತಹ ಆ ಕೈಯನ್ನ ಕೆಳಗೆ ಬಿಟ್ಟು ಅಲ್ಲಿಂದ ಓಡಲಾರಂಭಿಸಿತು. ಏನು ಮಾಡುವುದಂತಾನೇ ತಿಳಿಯದೆ ಗಾಬರಿಗೊಳಗಾದ ಈಶ್ವರ್ ಆ ಕೈನ ಪಕ್ಕದಲ್ಲಿ ನಿಂತು ಈಶ್ವರ್ ಕೊಳೆತ ಸ್ಥಿತಿಯಲ್ಲಿದ್ದಂತಹ ಕೈಯನ್ನ ನೋಡಿ ಅಲ್ಲಿ ತನ್ನ ಬಯಲಿನಲ್ಲಿ ಕೆಲಸ ಮಾಡುತ್ತಿದ್ದ ಕೆಲಸಗಾರರನ್ನ ಕೂಗಿ ಕರೆದರು. ಆಗ ಸ್ವಲ್ಪ ಸಮಯದಲ್ಲೇ ಪೊಲೀಸ್ಗೆ ಕರೆ ಮಾಡಿ ಕರೆಸಿಕೊಳ್ಳುತ್ತಾರೆ. ಹಾಗಾದ್ರೆ ನಾಯಿ ತನ್ನ ಬಾಯಲ್ಲಿ ಹಿಡಿದುಕೊಂಡು ಬಂದಿದ್ದಂತಹ ಆ ಕೈ ಯಾರದ್ದು? ಅವರಿಗೆ ಏನಾಯ್ತು? ಅವರಿಗೆ ಈ ಪರಿಸ್ಥಿತಿ ಬರಲು ಕಾರಣವೇನು? ಉತ್ತರ ಭಾರತವನ್ನೇ ಆಶ್ಚರ್ಯಕ್ಕೊಳಗಾಗುವಂತೆ ಮಾಡಿದ್ದ ಒಂದು ಪ್ರಕರಣದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ.